ಹಲೋ ಗೈಸ್, ನಾವೆಲ್ಲ ರೀಚ್ ಆಗ್ಬಿಟ್ವಿ ಚಿಕ್ಕಮಗಳೂರಿಗೆ ಬಂದು. ಮತ್ತೆ ಹಂಗೆ ಸ್ವಲ್ಪ ಫ್ರೆಶ್ ಅಪ್ ಆಗಿ ನಾವೀಗ ಮುಳ್ಳಯ್ಯನಗಿರಿ ಪೀಕ್ ಅಲ್ಲೇನ್ ಕಾಣಿಸ್ತಿದೆ ಅಲ್ಲ ಅದೇ ಗೈಸ್. ಫೈನಲ್ ನಾವೀಗ ಮುಳ್ಳಯ್ಯನಗಿರಿ ಪೀಕಿಗೆ ಬಂದ್ಬಿಟ್ಟಿವಿ. ಸ್ವರ್ಗಕ್ಕ ಬಾಗಿಲ ಐತಂತಾರಲ್ಲ, ಅದನ್ನ ಬಾಗಿಲೇ ಇರಲಂತ ಸ್ವರ್ಗಕ್ಕೆ ನಿಮ್ ಕರ್ಕೊಂಡೋಗ್ತೀನಿ ಗೈಸ್. ಇಲ್ಲಿ ಮಾತ್ರ ಹೇಳ್ತೀನಿ, ನಿಮ್ ಮನ್ಯಾಗ ಫ್ರಿಜ್ ದಾಗ ಎಷ್ಟ್ ಟೆಂಪರೇಚರ್ ಇರ್ತೈತಿ, ಇಲ್ಲಿ ಪ್ರೆಸೆಂಟ್ಲಿ ಹಂಗೈತಿ. ಏನಂದ್ರಿ, ಇಲ್ಲೊಂದ್ ಬರೋಣ ಒಂದು ಪೊಟೆನ್ಶಿಯಲ್ ಪವರ್ ಬರತೈತಿ. ಅದು ನೇಚರ್ದ. ನಮ್ ಹುಡುಗರು ನೋಡ್ರಿ ಈ ತರ ನೇಚರ್ ನೋಡಿ ಫುಲ್ ಖುಷಿ ಆಗ್ಬಿಟ್ಟಾರ. ನೀವು ನಿಮ್ ಫ್ರೆಂಡ್ಸ್ ಕೂಡ ಬರ್ರಿ, ಮತ್ತ ಇಂಥ ನೇಚರ್ದಾಗ ಎಂಜಾಯ್ಮೆಂಟ್ ಮಾಡ್ರಿ. ಯಾಕಂದ್ರ ಎಲ್ಲಾರ್ಗಿ ಜೀವನದಲ್ಲಿ ಪ್ರಾಬ್ಲಮ್ ಇರ್ತದೆ, ಅದು ಎಲ್ಲಾರ್ ಲೈಫ್ದಲ್ಲಿ ಇರೋದು. ಅದಕ್ಕೆ ಏನ್ ಮಾಡುದು, ನಿಮ್ ಕ್ಲೋಸ್ ಫ್ರೆಂಡ್ಸ್ ಅಲ್ಲ ಅಥವಾ ಕಾಲೇಜ್ ಫ್ರೆಂಡ್ಸ್ ಯಾರು ಇರ್ತಾರಲ್ಲ, ಅವ್ರ ಜೊತೆ ಈ ತರ ಒಂದ್ 2 ದಿವ್ಸ ಟ್ರಿಪ್ ಮಾಡಿದ್ರೆ ನಿಮ್ಗೂ ಏನಾಕೈತಿ, ಒಂದು ಮೆಮ್ರಿ ಹತ್ತಿ ಸಿಗ್ತೈತಿ. ಈ ಮೆಮ್ರಿ ನೀವು ಎಷ್ಟ್ ರೊಕ್ಕ ಕೊಟ್ಟರು ಸಿಗುದಿಲ್ಲ. ನಾ ಅಂತೂ ಇಲ್ಲೇ ಕಳೆದು ಹೋಗ್ಬಿಟ್ಟಿದೀನಿ ಗಾಯ್ಸ್. ಗಾಯ್ಸ್ ಇವ್ ಮಾತ್ರ ಸೂಪರ್. ನಮ್ ಹುಡುಗರು ನೋಡ್ರಿ ಫುಲ್ ಎಂಜಾಯ್ ಮಾಡಕ್ ಬಿಟ್ರ. ಅವ್ರೊಂದಿಬ್ರು ನೋಡ್ರಿ ಫೋಟೋ ಸೆಷನ್ ಮಾಡ್ಬೇಕತ್ತ ಎಷ್ಟೊತ್ತಾತ ನಿಂತ. ನಾವಿನ ಮುಳ್ಳಯ್ಯನಗಿರಿಗೆ ಏನ ಮೇಲ್ಗಡೆ ಐತಿ 2 ಕಿಲೋಮೀಟರ್ ಐತಿ. ಆದ್ರೆ ಇವ್ರು ಇಲ್ಲೇ ಫೋಟೋ ಶೂಟ್ ಮಾಡ್ಕೊತ ಎಲ್ಲಾ ಲೇಟ್ ಮಾಡತ್ತಾರ. ಮತ್ 4 ಸಾವಿರ ಕೊಟ್ಟು ಬಂದಿವ್ರಿ, ಮತ್ತೆ ಎಲ್ಲಾರು ಸುತ್ತ ಆಗ್ಬೇಕಲ್ಲ. ಬೈ ಗೈಸ್, ಆಕ್ಚುಲಿ ನಾ ಹೇಳ್ಬೇಕಂದ್ರೆ ಇವತ್ತು ನಮ್ ಕಾಲೇಜ್ ಸ್ಟಾರ್ಟ್ ಐತಿ, ಫೈನಲ್ ಇಯರ್ ನಾವೀಗ. ಆದ್ರೆ ಏನ್ ಮಾಡ, ಎಲ್ಲಾರು ಹುಡುಗರು ಕಾಲೇಜಿಗೆ ಹೋದ್ರ ಈ ಲೈಫ್ ಟೈಮ್ ಎಂಜಾಯ್ ಮಾಡಕ್ ಬಂದೀವಿ. ಕಾಲೇಜ್ ಬೇಕಾದ್ರೆ ನೋಡ್ರಿ ಇಲ್ಲಿ ನಾಳೆ ಹೋಗ್ಬೋದು, ಆದ್ರೆ ಇಂತ ಎಂಜಾಯ್ಮೆಂಟ್ ಮತ್ ಸಿಗುದಿಲ್ಲ. ಅದ್ರ ಸಂಬಂಧ ಹೇಳೋದಂದ್ರ ಅದೆಷ್ಟೇ ಹೊತ್ತಲ್ಲಿ ನಿಮ್ ಫ್ರೆಂಡ್ಸ್ ಕೂಡ ಇಂಥದೊಂದು ಟ್ರಿಪ್ ಮಾಡ್ರಿ. ಮಾಡೋದಂತ್ರ ಏನಾಗೈತಿ, ನಿಮಗ್ ಒಳ್ಳೆ ಒಳ್ಳೆ ಮೆಮ್ರೀಸ್ ಇರ್ತಾವು. ಮುಂದೆ ಏನಾಗೈತಿ, ನೀವೆಲ್ಲಾರು ಯುನೈಟ್ ಆದಾಗ ಆ ಮೆಮ್ರೀಸ್ ನೋಡಿ ಖುಷಿ ಪಡ್ತೀರಿ ಅಷ್ಟ. ಮುಂದ್ಗಡೆ ಒಂದು ಗೈಸ್, ನಿಮ್ ಮುಂದ್ಗಡೆ ಒಂದು ಮಸ್ತ್ ವ್ಯೂ ತೋರಿಸ್ತೀನಿ ನೋಡ್ರಿ. ಅಲ್ಲೈತ್ ನೋಡ್ರಿ ಗೈಸ್, ಅದೇನೈತಿ ಫುಲ್ ಮಂಜ್. ಆಗಲೇ ನೋಡಿದ್ರಲ್ಲ ಅಂತ ವೆಹಿಕಲ್ ಅದ ಮ್ಯಾಗ ಹೋಗು. ನಮ್ ದೋಸ್ತರ್ ಏನಂದ್ರು, ವೆಹಿಕಲ್ ಬೇಡ, ನಡ್ಕೋತ ಹೋದ್ರೆ ಜಾಸ್ತಿ ಮೆಮ್ರೀಸ್ ಹಾಕವು. ಅದ್ರ ಸಂಬಂಧ ನಾವ್ ನಡ್ಕೋತ ಹೊಂಟಿವಿ ನಮ್ ದೋಸ್ತ ಅಂದನಂತ. ನಿಮ್ಗೂ ಹೇಳಿದೀನಿ, ಆ ವೆಹಿಕಲ್ದಾಗ ರೊಕ್ಕ ಕೊಟ್ಟು ಹೋಗ್ಬೋದು, ಆದ್ರೆ ಈ ನಡ್ಕೋತಿಕ್ಕಿರ್ಲ ಇದು ನಿಮಗ್ ಸಿಗುದಿಲ್ಲ. ಮತ್ ಇನ್ನೊಮ್ಮೆ ಫ್ರಿಜ್ ಅದಾವ ಕುತ್ತಂಗ ಆತತ್ ನಮಗ್, ಆ ನಮನಿ ತಂಪಗ. ಫೈನಲಿ ಒಂದ್ ಅರ್ಧ ತಾಸು ಆಗತ್ ನಾವು ಅಲ್ಲಿಂತ ಇಲ್ಲಿ ತನ ನಡ್ಕೋತ ಬಂದು. ಗೈಸ್ ಫೈನಲಿ ನೋಡ್ರಿ, ನಾವು ಅಲ್ಲಿಂದ ಇಲ್ಲಿ ಟ್ರೆಕ್ಕಿಂಗ್ ಮಾಡ್ಕೋತ ಈಗ ಬಂದ ಬಿಟ್ಟಿವಿ ಮುಳ್ಳಯ್ಯನಗಿರಿ. ಗೈಸ್ ಇಲ್ಲೇನೈತ್ಲ, ಇದ ನೋಡ್ರಿ, ಇದ ಹೆವನ್ ಗೇಟ್ ಅಂತಂತಾರ ಇದಕ್ಕ. ಈಗ ನಾವ ಅಲ್ಲಿ ಹಾಸಿ ಬಂದಲ್ಲ, ಅದಕ್ಕ ನೋಡ್ರಿ ಹೆವನ್ ಗೇಟ್ ಅಂತಾರ. ಗೈಸ್ ಇಲ್ಲ ಅಂತ ನೋಡ್ರಿ ಅರಿವೆಲ್ಲ ಫುಲ್ ಹಾರಾಡಕತ್ಬಿಟ್ಟವ್. ಹೆಂಗ ಅನ್ಸಲ್ರಿ ಗೈಸ್? ಹೇಳತ್ತೀನಿ ಅಂದ್ರೆ ಫುಲ್ ಹಸಿ ಆಗೈತಿ, ಮತ್ತ ಅರಿವಿನೂ ಹಸಿ ಆಗ್ಯಾವ. Finally, for traveling 2 hours, we reached the milestone. ಗೈಸ್ ನಮಸ್ಕಾರ ಮಾಡಿ, ಇಲ್ಲಿ ನಮ್ಮ ವಿನಾಯಕ್ ಅವರಿದ್ದಾರೆ. ಗೈಸ್ ಇಲ್ಲಿ ಅಡ್ಡಾಡಕತ್ತಾರ, ತೆಳಗಿನ ಕಲ್ಸದಕ್ ಫುಲ್ ತಂಪಾಗ್ಬಿಟ್ಟವು. ಅಲ್ಲಿ ನೋಡ್ರಿ ಎಲ್ಲಾರು ಅವ್ರ ಫ್ರೆಂಡ್ಸ್ ಕೂಡ ಎಷ್ಟ್ ಎಂಜಾಯ್ ಮಾಡತ್ತಾರ. ಹಾಯ್ ಬ್ರೋ, ಹೌ ಇಸ್ ದ ವ್ಯೂ? ಇಲ್ಲಿ ಮುಂದ್ಗಡೆ ಏನ್ ನೋಡತ್ತೀರ, ಇದ ನೋಡ್ರಿ ಮುಳ್ಳಯ್ಯನಗಿರಿ ಪೀಕ್. ಅದ್ರ ಬಗ್ಗೆ ಡಿಸ್ಕ್ರಿಪ್ಷನ್ ಬೇಕಂದ್ರೆ ಇಲ್ಲಿ ಐತ್ ನೋಡ್ರಿ. ಗೈಸ್ ಫೈನಲಿ ನಾವಂತರೂ ಮುಳ್ಳಯ್ಯನಗಿರಿ ಪೀಕ್ ಹತ್ತಿದ್ವಿ, ಎಲ್ಲ ಮುಗಿಸಿದ್ವಿ. ಇನ್ನ ಇಲ್ಲಿ ಮುಳ್ಳಯ್ಯನಗಿರಿ ದೇವಸ್ಥಾನ ಐತಿ, ಅದೊಂದು ನಿಮ್ಗೆ ತೋರಿಸ್ತೀನಿ. ಇಲ್ಲಿದೆ ನೋಡ್ರಿ, ಇದೆ ನೋಡಿ ದೇವಸ್ಥಾನ. ಇದೆ ನೋಡಿ ದೇವಸ್ಥಾನ.
ಗೈಸ್ ಅಲ್ಲಿ ಒಳಗೆ ಫೋಟೋ ಎಲ್ಲ ಅಂದ್ರು ಅಂದ್ರು ನಾ ನಿಮ್ ಸಂಬಂಧತ್ತ ಹೋಗಿ ಕ್ಯಾಪ್ಚರ್ ಮಾಡ್ಕೊಂಬಂದಿನಿ. ಅದನ್ನ ನಾನು ನನ್ನ ಯೂಟ್ಯೂಬ್ ಚಾನಲ್ ಹಾಕ್ತೀನಿ. ನೀವು ಬೇಕಾದ್ರೆ ನನ್ನ ಯೂಟ್ಯೂಬ್ ಚಾನಲ್ ಬೇಕಂದ್ರೆ ಒಂದು ಇನ್ಸ್ಟಾಗ್ರಾಮ್ ಬಯೋದಲ್ಲಿದೆ, ಅಲ್ಲಿ ಹೋಗಿ ನೀವು ನನ್ನ ಯೂಟ್ಯೂಬ್ ಚಾನಲ್ ಲಿಂಕ್ ಇದೆ, ಅದನ್ನ ನೀವು ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ನನ್ನ ಚಾನಲ್ ಬರುತ್ತೆ. ಆಯ್ತಾ ಗಾಯ್ಸ್, ಅಲ್ಲಿಂತ್ರ ಬರೋಮದಲ್ಲಿ ಈ ತರ ಜೀಪ್ ದಾಗ ಬಂದಿದ್ವಿ. ಬರೋಮದಲ್ಲಿ ಈ ತರ ಜೀಪ್ ದಾಗ ಬಂದಿದ್ವಿ, ಯಾಕಂದ್ರ ಗುಡ್ಡ ಹತ್ತಿ ಟ್ರೆಕ್ಕಿಂಗ್ ಮಾಡಿ ಫುಲ್ ಟಯರ್ಡ್ ಆಗಿತ್ತು. ಅದ್ರ ಸಂಬಂಧ ನೋಡ್ರಿ ಈ ತರ ಇಲ್ಲಿ ವೆಹಿಕಲ್ಸ್ ಇರ್ತಾವ್ರಿ. ಇವರು ಮತ್ತ ಯಾವ ಪ್ರೈವೇಟ್ ವೆಹಿಕಲ್ ಗುಡ್ಡಕ್ಕ ಬಿಡುದಿಲ್ಲ. ಅದ್ರ ಸಂಬಂಧ ನೋಡ್ರಿ ಹೋಗುಮ್ದಲ್ಲ ನಾವು ನಡ್ಕೋತ ಹೋಗಿದ್ವಿ, ಅದಕ್ಕ ಬರೋಮದಲ್ಲಿ ನೋಡ್ರಿ ಇದ ಜೀಪ್ ದಾಗ ಬಂದಿವಿ ನೋಡ್ರಿ ನಾವ್ ಬರೋಮದಲ್ಲಿ. ಗೈಸ್ ಮುಂಜಾನೆ ಅಂತ ಟ್ರೆಕ್ಕಿಂಗ್ ಮಾಡ್ಬೇಡಿ ನೋಡ್ರಿ, ಈಗ ರೆಸ್ಟ್ ಸಿಕ್ಕತ್ ನಮಗ. ಫೈನಲಿ ಇದು ಒಂದು ದೇವ್ರ ಗುಡಿ ಐತಿ, ಅಲ್ಲಿ ಬಂದ್ ರೆಸ್ಟ್ ಮಾಡತ್ತೀವಿ. ಲಿಟ್ರಲಿ ಹೇಳ್ತೀನಿ, ಮುಳ್ಳಯ್ಯನಗಿರಿ ಪೀಕ್ ಅಂದ್ರೆ ಪೀಕ್ ರೀ ಅದು. ನಾ ಯಾವಾಗೂ ಹತ್ತಿದಿಲ್ಲ, ಇವತ್ತು ಹತ್ತಿದೆ, ಅದು ಎಕ್ಸ್ಪೀರಿಯನ್ಸ್ ಆಯ್ತು, ಮಸ್ತ್. ಗೈಸ್ ಫೈನಲಿ ಎಲ್ಲ ಮುಗಿಸಿ ಈಗ ನಮ್ ಕಾರ್ ಒಳಗ್ ಹತ್ತಿ ಹೊಂಟ್ಬಿಟ್ವಿ. ನೆಕ್ಸ್ಟ್ ಇನ್ನೊಂದ್ 2-3 ಟ್ರೆಕ್ಕಿಂಗ್ ಅದಾವ, ಅಲ್ಲಿ ಹೋಗ್ತೀವಿ, ಅದನ್ನ ನಿಮ್ಗೆ ತೋರಿಸ್ತೀನಿ. ಗೈಸ್ ನಾವೀಗ ನೆಕ್ಸ್ಟ್ ಡೆಸ್ಟಿನೇಷನ್ ಬಂದಿದ್ದು ಹೊನ್ನಮ್ಮನ ಹಳ್ಳ ಅಂತ. ನೋಡ್ಬೋದು ಗೈಸ್ ಎಷ್ಟು ಬ್ಯೂಟಿಫುಲ್ ಆಗಿದೆ. ಈಗ ನಾವು ಅಲ್ಲಿ ಹೊಂಟಿರೋದು, ಈಗ ಅಲ್ಲಿ ಹೋಗಿ ನಿಮಗೆ ತೋರಿಸ್ತೀನಿ. ನಮ್ಮ ಮಂದಿ ಏನನ್ರಿ ಇಂಥವು ಫಾಲ್ಸ್ ನೀರು ಹೊಟ್ಟೆ ಅಂತಂದ್ರೆ ಎಲ್ಲಿ ಬೇಕಾದಲ್ಲಿ ಫೋಟೋ ಶೂಟ್ ನೋಡ್ರಿ. ನೀವು ನೋಡ್ಬೋದು ಇವ್ರ ಬಿಟ್ರಿ ಹುಡುಗರು ಆಟ ಆಡತಾರ, ಓಕೆ ಅವ್ರ ಸಣ್ಣವ್ರ ಅದಾರ. ಇಲ್ಲಿ ನೋಡ್ರಿ ನಾವು ದರ್ಶನ ಸಣ್ಣ ಹುಡುಗ ಆಟ ಆಡಕೊಂತಾನ ಇಲ್ಲಿ. ನಾನು ಅಲ್ಲಿ ಹೋಗಿ ತೋರಿಸ್ತೀನಿ ನಿಮಗೆ. ಗಾಯ್ಸ್ ನಾನೀಗ ಇಲ್ಲಿ ಕಾಲ್ ಇಡಾತೀನಿ. ಹಾ ನೀರು ಮಾತ್ರ ಫುಲ್ ಐಸ್ ಆ ನಮನಿ ತಂಪೈತಿ. ಇಲ್ಲಿ ನೋಡ್ಬೋದು, ಇಲ್ಲಿಂತ್ರ ಅದು ಬುಡ್ದ ಅಂತ ಹರಿದು ಹಿಂಗ್ ಬಂದು ಈ ಟೈಪ್ ಫಾಲ್ಸ್ ಹಾಕೈತಿ. ಗೈಸ್ ಕಾಲ್ ಮಾತ್ರ ಫುಲ್ ಅಂದ್ರೆ ಫುಲ್ ತಂಪಾಗತ್ತ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಇವು ನೀರ ತಂಪದವು, ಕಾಲ್ ಇಡಕ್ ಆಗೋಲ್ತು. ಅದಕ್ಕ ಮಾರುತಿ ನೋಡ್ರಿ ಶೂ ಹಾಕೊಂಡ್ಬಿಟ್ಟು. ಇಲ್ಲಿ ನೋಡ್ರಿ ಇಲ್ಲಿ ಈ ತರ ಮಾಡ್ಬೋದು. ಮಾಡು ಇಲ್ಲಿ ನೀರ್ ಬರ್ತೈತಿ, ಅದೇ ಆಕ್ಚುಲಿ ಎಲ್ಲಿಂತ್ರ ಬರ್ತೈತಿ ಅಂತ ನಿಮ್ಗೆ ನಾನ್ ತೋರ್ಸಕ್ ಹೊಂಟೇನಿ ಈಗ. ಏ ಸಕಾಸತ್ತು ಸುದೀಪ್, ಸಕಾಸತ್ತು ಫ್ರೆಂಡ್ಸ್ ಅಂದ್ರೆ ಹಿಂಗಿರ್ಬೇಕು ನೋಡ್ರಿ. ಅವ್ನು ನೋಡ್ರಿ ಕೈ ಹಿಡ್ಕೊಂಡ್ ಕರ್ಕೊಂಡ್ ಈ ತರ ಐತಿ. ಸ್ವಲ್ಪ ಸ್ಲೋ ಹೋಗ್ಬೇಕು, ಯಾಕಂದ್ರ ಇದೆಲ್ಲ ಇಲ್ಲಿ ಗುಡ್ಡದಾಗ ಎಲ್ಲಾ ನೀರ್ ಹರಿತೈತ್ಲಾ, ಅದು ಸ್ವಲ್ಪ ಅಲ್ಲಿ ರಾಯ್ಡಿಂಗ್ ಆಗಿರ್ತೈತಿ. ಈ ತರ ದೊಡ್ಡ ದೊಡ್ಡ ಕಲ್ಲುಗಳು ಇರ್ತಾವ, ಅದ್ರ ಸಂಬಂಧ ಈ ತರ ಪಾರ ಆಗ್ಬೇಕೈತಿ. ಅದೇನ ಅಂದ್ರಿ ಇಷ್ಟೆಲ್ಲಾ ನಾನು ಸ್ಟ್ರಗಲ್ ಮಾಡಿದಕ್ಕೂ ಸಾರ್ಥಕ ಆತ. ಅದೇನಂತಂದ್ರ ನಿಮ್ ಮುಂದೆ ನೀವ ನೋಡ್ತೀರಿ, ಈಗ ಇಲ್ಲಿ ನೋಡ್ಬೋದು ಗೈಸ್, ನೀರ್ ಅಲ್ಲಿ ಏನಿರ್ತಾರಲ್ಲ ಅಲ್ಲಿ ಅಲ್ಲಿ ನೋಡ್ರಿ, ಇದನ್ನ ಅಲ್ಲಿ ಬ್ಯಾಕ್ ಸೈಡ್ ಅಂತ ಅಲ್ಲಿಂದ ಬರತೈತಿ. ಈಗ ಅಲ್ಲೇ ಈಗ ಆ ಪಾಯಿಂಟಿಗೆ ಕರ್ಕೊಂಡ್ ಹೊಂಟಿ ನಿಮ್ನ. ಅಲ್ಲಿ ಒಂದ್ ಫಾಲ್ಸ್ ಐತಿ, ನೀವ್ ನೋಡಾಕತ್ರಿ. ನಾನ ಬಂದೀನಿ ಟ್ರಿಪ್ಪಿಗೆ, ನಾನ ಸ್ಟುಡಿಯೋ ಫೋಟೋ ತಕೊಂಡಲ್ಲ ಏನ್ ತಕೊಂಡಿಲ್ಲ. ಇವ್ 3 ಮಂದಿ ನನಗಿಂತ ಜಾಸ್ತಿ ಅಂದ್ರೆ ಜಾಸ್ತಿ ಫೋಟೋ ತಕೊಂಡ್ರಿ. ನಾನ ಫೋಟೋ ತಕೊಂಡೆ ಕಮ್ಮಿ, ಯಾಕಂದ್ರ ಲಾಗ್ ವಿಡಿಯೋಸ್ ಮಾಡ್ತೀನಿ, ಅದ್ರ ಸಂಬಂಧ ಫೋಟೋ ತಕೊಳಕ್ ಆಗಿಲ್ಲ. ಗೈಸ್ ಆಕ್ಚುಲಿ ನಾನು ಫಸ್ಟ್ ಟೈಮ್ ಎಲ್ಲೆಲ್ಲ ಹತ್ತು ಹೊಂಟೇನಂದ್ರ ಕಡೆ ಇಂತ್ರ ಇಲ್ಲಿ ಇಳಿದೆ, ಹೊಳ್ಳಿ ಇಲ್ಲಿಂತ್ರ ಇಲ್ಲಿ ಎತ್ತಿದೆ. ಅದೇನ ಅನ್ರಿ ಈ ತರ ಅಡ್ವೆಂಚರ್ ಮಾಡ್ಬೇಕು. ಅಡ್ವೆಂಚರ್ ಮಾಡಿದಾಗ ನಿಮಗೊಂದು ನೇಚರ್ ರಿಯಲ್ ಬ್ಯೂಟಿ ಕಾಣಿಸ್ತೈತಿ. ಅದೇನಂತಂದ್ರೆ ನಿಮ್ಮ ಎದುರುಗಡೆ ಇದು ನೇಚರ್ ಸೃಷ್ಟಿ ಮಾಡಿದ ಫಾಲ್ಸ್ ರೀ. ಗೈಸ್ ಇಲ್ಲೇನ್ ಹಿಂದ್ಗಡೆ ನೋಡ್ತಿದ್ದೀರಾ, ಇದು ಅತ್ತಿಗುಂಡಿ ಹೊನ್ನಮ್ಮನ ಹಳ್ಳ ಅಂತ. ಮತ್ತ ಇಲ್ಲೇನೈತಿ ಸ್ವಲ್ಪ ಔಷಧಿಗಳನ್ನು ಅವರು ಸಂರಕ್ಷಣೆ ಮಾಡ್ಯಾರ, ಅದು ನಿಮಗೆ ಅಲ್ಲಿ ಒಳಗ್ ಕಾಣ್ಬೋದು. ಆಗಲೇ ನಾವ್ ಅಲ್ಲಿ ಹೋಗಿದ್ವಲ್ಲ, ಆ ಕಡೆನೆ ಸ್ವಲ್ಪ ಮೆಡಿಸಿನಲ್ ಪ್ಲಾಂಟ್ಸ್ ಐತಿ, ಮತ್ತ ಅದನ್ನ ಅವರು ಇಲ್ಲಿ ಸಪರೇಟ್ ಆಗಿ ಬೆಳೆಸ್ಯಾರ, ಮತ್ತ ಅದನ್ನ ಪ್ರೊಟೆಕ್ಟ್ ಮಾಡಕತ್ತಾರ. ನಾವೀಗ ಬಂದ್ಬಿಟ್ಟಿದ್ವಿ ಬಾಬಾ ಬುಡಂಗಿರಿ ಹಿಲ್ಸ್ಗೆ. ನೋಡ್ಬೋದು ನೇಚರ್ ಮಾತ್ರ ಏನ ಇರ್ಲಿ
ಇಷ್ಟ ಬಿಸಿಲು ಐತಂದ್ರು ತಂಪ ಗಾಳಿ ಬಿಡ್ತೈತಿ. ಅದೇನ ಅಂತಾರಲ್ಲ, ಆಲ್ ಇಸ್ ನೇಚರ್ ಗಿಫ್ಟ್ ಟು ವುಮೆನ್. ಸೊ ವಿ ಹ್ಯಾವ್ ಟು ಪ್ರೊಟೆಕ್ಟ್ ದಿಸ್. ಅಲ್ರಿ, ಇವ್ರು ದುಡಿಯಾರ ಅದರತ್ತ ನಮ್ಮನ್ನ ಬಿಟ್ಟು ಅಲ್ಲಿ ಹತ್ತ ಹೊಂಟಾರ ನೋಡ್ರಿ ಇವ್ರು. ಇಂಥವ್ರು ದೋಸ್ತ್ರೇನ್ರಿ ಇಂಥವ್ರು. ಗೈಸ್, ನಮಗತ್ರು ಇವತ್ ಮುಂಜಾನೆ ಅಂತ ಟ್ರೆಕ್ಕಿಂಗ್ ಮಾಡಿ ಒಟ್ಟು ರೂಢಿ ಆಗ್ಬಿಟ್ಟೈತಿ. ಬಟ್ ಎಲ್ಲಿ ಸ್ಕಿಡ್ಡಿ ಇದ್ರು ಅಷ್ಟೇನ್ ಪರ್ಕ್ ಬೀಳಲ್ತು. ಯಾಕಂದ್ರ ಮುಂಜಾನೆ ಅಂತ ನಾವ್ ಏನ್ ಹೊಂಟಿವಿ ಎಲ್ಲಾ ರೂಟಿ ನಮಗದು ರೂಢನ ಆಗ್ಬಿಟ್ಟೈತಿ. ಮುಂಜಾನೆ ಒಂದೆರಡ್ ಸತ ಸ್ಕಿಡ್ ಆಯ್ತು, ಒಂದೆರಡ್ ಸತ ಬಿದ್ದಂಗ ಆಯ್ತು, ಆದ್ರೆ ಬೀಳಿಲ್ಲ. ಅಂದ್ರು ಈಗ ಪ್ರಾಕ್ಟೀಸ್ ಆಗೈತಿ. ಸೊ ದಟ್ ಫುಲ್ ಎಲ್ಲಾ ಸುತ್ತಲೂ ಗ್ರೀನರಿ ಇದೆ. ಗೈಸ್, ನೀವೆಲ್ಲ ಅಲ್ಲಿ ಕೆಳಗಡೆ ನೋಡ್ಬೋದು. ಅಲ್ಲೇನಿದೆ, ನಾವು ಅಲ್ಲಿಂದ ಸುತ್ತ ದೊಡ್ಡದು ಇದೆಲ್ಲ ಮೌಂಟೇನ್ ಎಲ್ಲ ಕವರ್ ಆಗಿ ನಮ್ಮ ಮೌಂಟೇನ್ ಅಂದ್ರೆ ಬೆಟ್ಟದ ಮೇಲೆ ಹೊಂಟಿದೀವಿ. ಇಲ್ಲಿ ನೋಡ್ರಿ, ಇಲ್ಲಿ ಇವ್ರು ಪೋಸ್ ತಕ್ಕೊಳಕ ಯಾವ ತರ ಸರ್ಕಸ್ ಮಾಡ್ತಿದ್ದಾರೆ. ಫಸ್ಟ್ ಇವ್ ಹೋಗ್ತೇನಂತೀವ, ಫಸ್ಟ್ ಏನ್ ಹೋಗ್ತೇನಂತೀವ, ಇವ್ರಿಬ್ಬರು ನೋಡು ಯಾವ್ದು ಜಗಳ ಬೇಡತ್ತೀವ. ಅವ್ನ್ ಚಂದಾಗ ಗುಡ್ ಎಲ್ಲ ಐತೆ ಅನ್ನೋದ ಗೊತ್ತಾಗೋಲ್ತು. ಅದು ನೋಡ್ರಿ, ಅವ್ ಕಾನ್ಫಿಡೆನ್ಸ್ ಅಲ್ಲಿ ಇವಂಗು ಗುಡ್ಡ ತೋರ್ಸತ್ತಾನ. ಈ ತರಾನು ಜನ ಇರ್ತಾರೇನ್ರಿ. ಅವ್ರಿಬ್ರು ನೋಡು ಸಾಲ್ದತ್ತ. ಇಲ್ಲಿ ಇನ್ನೊಬ್ಬ ಹೊಂಟಾನ, ಇವನು ನೋಡ್ರಿ ಇಲ್ಲಿ ಸ್ಟಂಟ್ ಮಾಡಾಕತ್ತಾನ. ನಾವೀಗ ಬಾಬಾ ಬುಡಂಗಿರಿ ಹಿಲ್ಸ್ ಏನಿದೆ ಅದ್ರ ಸುತ್ತಮುತ್ತ ಇರುವಂತ ಒಂದಿಷ್ಟು ಹಿಲ್ಸ್ ಪೀಕ್ ಇದೆ. ಈಗ ಅದನ್ನ ನೋಡಕ್ ಹೊಂಟಿವಿ. ಲೆಟ್ಸ್ ಸೀ ಇಟ್ ಅಂಡ್ ಎಕ್ಸ್ಪ್ಲೋರ್ ಇಟ್. ಗೈಸ್, ಇಲ್ಲಿ ನೋಡ್ರಿ ಗಾಳಿ ಹಂಗ್ ಬರತ್ತಂದ್ರ ನಮ್ ಕೂದ್ಲು ಒಟ್ಟ ನಿಂದ್ರಾವಲ್ಲು. ಒಟ್ಟ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ನೋಡ್ರಿ. ಇಲ್ಲಿ ಪ್ರೆಷರ್ ಯಾನ ಮನೆ ಐತ್ ನೋಡ್ರಿ ಇಲ್ಲಿ. ಗೈಸ್, ಎಲ್ಲಾ ಕಡೆ ಸುತ್ತೆಲ್ ನೋಡ್ತೀರಿ, ಎಲ್ಲಾ ಕಡೆ ನೋಡ್ರಿ ಬರೇ ಗುಡ್ಡನ ಐತಿ. ಆ ಸೈಡ್ ನೋಡಿದ್ರೆ ಅದು ಗುಡ್ಡ, ಈ ಸೈಡ್ ಆಲ್ ಓವರ್ ಏನೈತಿ ಇಲ್ಲಿ ಸುತ್ತಲ ಮುತ್ತಲ ಇದು ಏನೈತಿ ಫುಲ್ ಗುಡ್ಡಗಳಿಂದ ಕವರ್ ಆಗೈತಿ. ಅದಕ್ಕ ಇದಕ್ಕಂತಾರ ಹಿಲ್ ಸ್ಟೇಷನ್. ಅಂದ್ರೆ ಏನು, ಬರೀ ಗುಡ್ಡಗಳು ಎಲ್ಲಿರ್ತಾವ ಅದಕ್ಕ ಹಿಲ್ ಸ್ಟೇಷನ್ ಅಂತಾರ. ಗೈಸ್, ಮತ್ತೆ ಅದರ ಸ್ವಲ್ಪ ದೂರ ಬಂದಿವಿ. ಮತ್ತ ಇಲ್ಲೊಂದ್ ಹಿಲ್ ಸ್ಟೇಷನ್ ಐತಿ. ಒಟ್ಟ ಚಿಕ್ಕಮಂಗ್ಳೂರ್ ಹತ್ರ ಹಿಲ್ ಸ್ಟೇಷನ್ ಒಟ್ಟು ಬರ ಇಲ್ಲಿ ನೋಡ್ರಿ. ಎಲ್ಲಿ ನೋಡ್ತೀರ ಅಲ್ಲಿ ಹಿಲ್ ಸ್ಟೇಷನ್ ಅದಾವು, ಮತ್ತೆ ಹಿಲ್ ಅದಾವು ನೋಡ್ಬೋದು. ನಿಮ್ ಮುಂದ್ಗಡೆ ನೋಡ್ರಿ ಐತಲ್ಲ, ಈ ತರ ಒಂದ ಅಷ್ಟ ಅಲ್ಲ, ಚಿಕ್ಕಮಂಗ್ಳೂರ್ದಾಗ ಎಲ್ಲಾ ಕಡೆ ಇಂತಾವ್ ಅದಾವು. ಅದಕ್ಕ ನೋಡ್ರಿ ಚಿಕ್ಕಮಂಗ್ಳೂರ್ ಫೇಮಸ್ ಎದಕ್ ಐತ ಅಂತಂದ್ರ ಇಲ್ಲಿ ಆಲ್ಮೋಸ್ಟ್ ಆಲ್ ಹಿಲ್ ಸ್ಟೇಷನ್ಸ್ ಅದಾವ ಬಹಳಷ್ಟು ಕಡೆ. ಮತ್ತ ಅದ್ರಾಗ ಹೈಯೆಸ್ಟ್ ಪೀಕ್ ಅಂದ್ರ ಅದು ಮುಳ್ಳಂಗಿರಿ. ಮುಂಜಾನೆ ಏನ್ ಹೋಗಿದಿವಲ್ಲ ಅದರಿ. ನೆಕ್ಸ್ಟ್ ಇವೆಲ್ಲ ಮಾಮೂಲಿ ಬರ್ತಾವೆ.